ಅದೇ ಗ್ಯಾಸ್ ಏನಾದರೂ ಈ ಭಾಗದಲ್ಲಿ ತುಂಬಿಕೊಂಡ್ರೆ ಓಕೆ, ಇದು ಏನು ಮಾಡುತ್ತೆ, ಇಲ್ಲೆಲ್ಲ ಕಡೆ ಪ್ರೆಷರ್ ಕೊಡುತ್ತೆ. ಇಲ್ಲೇ ಹಾರ್ಟ್ ಇದೆ ನೋಡಿ, ಇದರ ಮೇಲೆ ಪ್ರೆಷರ್ ಕೊಡುತ್ತೆ, ಇಲ್ಲಿ ಪ್ರೆಷರ್ ಕೊಡುತ್ತೆ, ಇಲ್ಲಿ ಪ್ರೆಷರ್ ಕೊಡುತ್ತೆ. ಓಕೆ, ಇಲ್ಲಿ ಆದಾಗ ಏನಾಗುತ್ತೆ, ತುಂಬ ಜನರು ಆ್ಯನ್ಸೈಟಿ ಅಥವಾ ಪ್ಯಾನಿಕ್ ಅಟ್ಯಾಕ್ ಒಳಗಾಗ್ತಾರೆ. ಇಲ್ಲಿ ಆದಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಇಲ್ಲಿ ಶ್ವಾಸಕೋಶ ಸ್ವಲ್ಪ ಜಾಗ ಕಬ್ಜಾ ಮಾಡಿಕೊಳ್ಳುತ್ತೆ. ಆಗ ವ್ಯಕ್ತಿಗೆ ಉಸಿರಾಟದ ಸಮಸ್ಯೆ ಆಗ್ತಾಯಿದೆ, ಉಸಿರು ಒಳಗಡೆ ತಗೋಬೇಕಂತಾನೆ ಇಲ್ಲೆಲ್ಲ ಗ್ಯಾಸ್ ಫುಲ್ ತುಂಬ್ಕೊಂಡ್ಬಿಟ್ಟು ಕೆಲವೊಂದು ಸರಿ ಎಂಡೋಸ್ಕೋಪಿಯಲ್ಲಿ ಈವನ್ ಹೈಯಟಸ್ ಹರ್ನಿಯಾ ಅಂತಲೂ ಕೂಡ ಬರ್ತದೆ. ಗ್ಯಾಸ್ಟ್ರಿಕ್ ಇಲ್ಲಿ ಸೇರ್ಕೊಂತು ಅಂದರೆ ತುಂಬ ಜನ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಎರಡೂ ಒಂದೇ ಅಂತ ತಿಳ್ಕೊತಾರೆ. ಎರಡೂ ಬೇರೆ ಬೇರೆ. ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸು, ಆ್ಯಸಿಡಿಟಿ ಅಂದರೆ ಬೆಂಕಿ. ಮ್ಯಾಕ್ಸಿಮಮ್ ಆ್ಯಂಟಾಸಿಡ್ಸ್ ಎಲ್ಲವೂ ಕೂಡ ಆ್ಯಸಿಡಿಟಿ ಮೇಲೆ ವರ್ಕ್ ಮಾಡ್ತವೆ. ಲ್ಯಾನ್ಸಂಪ್ರೊಸೋಲ್, ಒಮಿಪ್ರೊಸೋಲ್, ಪ್ಯಾಂಟಂಪ್ರೊಸೋಲ್ ಎಲ್ಲ ಗ್ಯಾಸ್ಟ್ರಿಕ್ ಮೇಲೆ ವರ್ಕ್ ಮಾಡಲ್ಲ. ಓಕೆ, ಅದೇ ಕಾರಣಕ್ಕೆ ಆ್ಯಸಿಡಿಟಿ ಮಾತ್ರೆ ತೊಗೊಂಡಾಗ ಎದೆ ಉರಿ ಹುಳಿ ತೇಗು ಕಮ್ಮಿ ಆಗುತ್ತೆ, ಬಟ್ ಗ್ಯಾಸ್ ಕಮ್ಮಿ ಆಗಲ್ಲ. ಓಕೆ, ಸೊ ಗ್ಯಾಸ್ಟ್ರಿಕ್ಕಿಗೆ ಆಯುರ್ವೇದ ಬೆಸ್ಟು, ಬಟ್ ಪಥ್ಯ, ಫುಡ್ ಸ್ಟೈಲು, ಲೈಫ್ ಸ್ಟೈಲು ಇದು ಜೀವನ ಪೂರ್ತಿ ನಿರ್ವಹಣೆ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಮತ್ತೆ ಗ್ಯಾಸು ಬೇರೆ ಕಡೆ ಸೇರಿಕೊಂಡಾಗ ಯಾವ ರೀತಿ ಲಕ್ಷಣ ಅಂತ ನಿಮಗೆ ಹೇಳ್ತೀನಿ.